ಕಲ್ಟ್ ಸಿನಿಮಾ ಜನವರಿ 23ಗೆ ಏನ್ ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ನಾವು ಇಡೀ ತಂಡ ಒಂದು ಕರ್ನಾಟಕ ಕಲ್ಟ್ ಪ್ರವಾಸ ಅಂತ ಹೇಳಿ ಎಂಟೈರ್ ಕರ್ನಾಟಕ ಒಂದು ಟೂರ್ ಮಾಡಬೇಕು, ಸಿನಿಮಾನ ತಲುಪಿಸ್ಬೇಕು, ಸಿನಿಮಾ ಪ್ರಮೋಷನ್ ಮಾಡಬೇಕು ಅಂತ ಹೇಳಿ 31 ಡಿಸ್ಟ್ರಿಕ್ಟ್ 88 ತಾಲೂಕುಗಳಿಗೆ ನಾವು ಹೋರಾಟ ಅಂದ್ರೆ ಎಲ್ಲಾ ಕಡೆ ಓಡಾಡ್ತಾ ಇದ್ದೀವಿ. ಸೊ ಎಲ್ಲಾ ಉತ್ತರ ಕರ್ನಾಟಕ ಎಲ್ಲ ಮುಗಿಸ್ಕೊಂಡು ಇವಾಗ ತುಮಕೂರು ಕಡೆ ಬಂದಿದ್ದೀವಿ, ಸೌತ್ ಕಡೆ ಬಂದಿದ್ದೀವಿ. ಸೊ ಇವತ್ತು ತುಮಕೂರು ಬಂದು ತುಂಬಾ ಖುಷಿ ಆಗತ್ತೆ. ತುಮಕೂರು ನನ್ಗೇನು ಹೊಸದಲ್ಲ, ಯಾಕಂದ್ರೆ ನಮ್ ತಂದೆ ನಮ್ ತಾತ ಅವರೆಲ್ಲ ಹುಟ್ಟಿ ಬೆಳೆದಿದ್ದ ಊರಿದು. ಸೊ ಯಾವತ್ತೂ ನನ್ಗೆ ತುಮಕೂರು ಬರ್ಬೇಕು ಅಂದ್ರೆ ಬೇರೆ ತರ ಒಂಥರ ಖುಷಿ. ಸೊ ಇವತ್ತು ತುಮಕೂರು ಬಂದಿದ್ದೀನಿ ಪ್ರಮೋಷನ್ಸ್ಗೆ. ತಮ್ಮದಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಕೇಳಬಹುದು. ಟೈಟಲ್ ಬಗ್ಗೆ ಕೇಳ್ತಿದ್ರೆ ಸರ್, ಕಲ್ಟ್ ಅಂದ್ರೆ ಆ ಕಲ್ಟ್ ಪದ ಹುಟ್ಟಿದ ಕಲ್ಚರ್ ಇಂದ ಸರ್. ಅದು ಇತ್ತೀಚೆಗೆ ನೀವು ಯೂತ್ಸ್ ಅಲ್ಲಿ ಕೇಳ್ತಾ ಇರ್ತೀರಾ ಕಲ್ಟ್ ಸಿನಿಮಾ, ಕಲ್ಟ್ ಸಾಂಗ್ಸ್, ಕಲ್ಟ್ ಮೂವಿಗಳು ಅಂತ ಎಲ್ಲ ಕೇಳ್ತೀರಾ. ಕಲ್ಟ್ ಅಂದ್ರೆ ಆ ಕಲ್ಚರ್. ಅಂದ್ರೆ ಇವಾಗ ಕಲ್ಟ್ ಅಂದ್ರೆ ನಾವು ಟೈಟಲ್ ಏನಕ್ಕೆ ಇಟ್ವಿ ಅಂದ್ರೆ, ನಂದು ಕ್ಯಾರೆಕ್ಟರ್ ಏನಿದೆಯಲ್ಲ ಮಾಧವ ಅಂತ ಹೇಳಿ, ಅವನ ಕ್ಯಾರೆಕ್ಟರ್ ತುಂಬಾ ಕಲ್ಟ್ ಆಗಿರುತ್ತೆ, ತುಂಬಾ ವಿಚಿತ್ರವಾಗಿ ಅವನು ಆಡ್ತಾನೆ. ಆಮೇಲೆ ಒಂದೇ ಕ್ಯಾರೆಕ್ಟರ್ದಲ್ಲಿ 3 ಡಿಫ್ರೆಂಟ್ ಶೇಡ್ಸ್ ಇದೆ ಅವನು. ಸೊ ಹಂಗಾಗಿ ಈ ಸಿನಿಮಾಗೆ ಕಲ್ಟ್ ಅನ್ನೋ ಟೈಟಲ್ ಕರೆಕ್ಟಾಗಿ ಕೂಡುತ್ತೆ ಅಂತ ಹೇಳಿ ಈ ಟೈಟಲ್ ನಾವು ಅದು ಇವಾಗ ಎಲ್ರು ಯೂಸ್ ಮಾಡ್ತಿದ್ದಾರೆ ಸರ್, ಯೂನಿವರ್ಸಲ್ ಪದ ಅಂತ ಹೇಳ್ಬೋದು. ಎಲ್ರು ಯೂಸ್ ಮಾಡ್ತಿರೋ ಪದ ಅದು. ಈಗ ಜೆನ್ಸಿ ಯೂತ್ಸ್ ಅಂತ ಏನ್ ಹೇಳ್ತಿದ್ದೀರೋ ಪ್ರತಿಯೊಬ್ಬರು ಬಾಯಲ್ಲಿದೆ ಈಗ. ಕಲ್ಟ್ ಮೂವೀಸ್, ಕಲ್ಟ್ ಶಾರ್ಟ್ಸ್, ಕಲ್ಟ್ ಫ್ಯಾನ್ಸ್ ಅಂತ ಹೇಳಿ. ಸೊ ಹಂಗಾಗಿ ಕಲ್ಟ್ ಅನ್ನೋ ಪದ ಇತ್ತೀಚೆಗೆ ನಾವು ತುಂಬಾ ಕೇಳಿಸ್ಕೊಂತಾ ಇದ್ವಿ. ಎರಡು ಸರ್. ನನ್ನ ಸಿನಿಮಾದಲ್ಲಿ ನಾನು ಯಾರಿಗೂ ಮೋಸ ಮಾಡಲ್ಲ. ಈಗ ನಾನೇ ಹೀರೋ ಅಂತ ತಕ್ಷಣ ನನಗೆ ಫುಲ್ ಇಡೀ 2.5 ಗಂಟೆ ನಾನೇ ಇರಬೇಕು, ನನ್ನ ಪಾಯಿಂಟ್ ಆಫ್ ವ್ಯೂಂದಾನೆ ಕತೆ ಹೋಗ್ಬೇಕು ಅಲ್ಲ. ಈ ಸಿನಿಮಾದಲ್ಲಿ 3 ಮೇನ್ ಲೀಡ್ಗಳು ಇದ್ದಾರೆ. ನಾನು, ಮಲೈಕಾ ಅವರು, ರಚಿತಾ ರಾಮ್ ಅವರು ಇದ್ದಾರೆ ಮೇನ್ ಲೀಡ್ ಆಗಿ. ಸೊ ಹಂಗಾಗಿ ಅವ್ರಿಗೂ ಅವ್ರವ್ರದಾದಂತ ಒಂದು ಫ್ಯಾನ್ ಬೇಸ್ ಇದೆ, ಅವ್ರವ್ರಂತ ಒಂದು ರೆಸ್ಪೆಕ್ಟ್ ಇದೆ. ಸೊ ನಾವು ಒಬ್ಬಳನ್ನ ಹಾಕೊಂತೀವಿ ಅಂತ ತಕ್ಷಣ ಅವ್ರಿಗೂ ನಾವು ಬಿಟ್ಕೊಡ್ಬೇಕಾಗಿರುತ್ತೆ. ಅವ್ರ ಮೆಸೇಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, 2 ಮೆಸೇಜ್ ಇದೆ. ಒಂದು, ಇವತ್ತಿನ ಜೆನ್ಸಿ ಯೂತ್ಸ್ಗೆ ಏನು ಒಂದು ಲವ್ ಅಲ್ಲಿ ಹೆಂಗೆ ಇವತ್ತಿನ ಜನರೇಷನ್ ಹುಡುಗ ಹುಡುಗಿ ಲವ್ ಅಲ್ಲಿ ಹೆಂಗೆ ಯಾಮಾರ್ತಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕಥೆನ ಮಾಡ್ಬೇಕು ನಾವು. ಇನ್ನೊಂದು ಏನಂದ್ರೆ, ಈ ಜೆನ್ಸಿ ಪೇರೆಂಟ್ಸ್ ಅಂತ ಏನಿದ್ದಾರೆ ಇವತ್ತಿನ ಜನರೇಷನ್, ಈಗ ನಿನ್ನೆ ಮೊನ್ನೆ ಮದುವೆ ಆಗಿ ಈಗ ಹೊಸದಾಗಿ ಚಿಕ್ಕ ಮಕ್ಕಳು ಮಾಡ್ಕೊಂಡಿರೋದ್ರಿಂದ ಅವ್ರುಗಳು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ, ಇವತ್ತಿನ ಜನರೇಷನ್ ಜೆನ್ಸಿ ಪೇರೆಂಟ್ಸ್ ಅವ್ರವ್ರ ಲೈಫ್ ಅವ್ರು ಬಿಸಿ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರ ಪರ್ಸನಲ್ ಸ್ಪೇಸ್ ಬೇಕು ಅವ್ರಿಗೆ. ವೀಕೆಂಡ್ಸ್ ಅಂದ್ರೆ ಅವ್ರವ್ರ ಪಾರ್ಟೀಸ್ ಬೇಕು, ಅವ್ರ ಫ್ರೆಂಡ್ಸ್ಗಳು ಬೇಕು. ಮಕ್ಳಿಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಈಗ ಅವ್ರ ಪ್ರಕಾರ ಏನಂದ್ರೆ, ಇವತ್ತಿನ ಮಕ್ಕಳಿಗೆ ಎಜುಕೇಶನ್ ಕೊಟ್ಬಿಟ್ರೆ, ಅವ್ರ ಆಸೆಗಳೆಲ್ಲ ಈಡೇರಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗೀತು ಅಂತ ಹೇಳಿ. ಅದು ಅಲ್ಲ. ಇದು ಎಡದ ಮೇಲೆ ನಾವು ಈ ಸಿನಿಮಾನ ಮಾಡಿರೋದು. ಇದು ತುಂಬಾ ಇಮೋಷನಲ್ ಸಬ್ಜೆಕ್ಟ್ ಇದು. ಇಲ್ಲಿವರೆಗೂ ನೀವ್ ಏನ್ ನನ್ನ ಸಿನಿಮಾಗಳು ನೋಡ್ಕೊಂಡ್ ಬಂದಿದ್ದೀರೋ, ಅಥವಾ ಇಲ್ಲಿವರೆಗೂ ನೀವೇನ್ ಕನ್ನಡ ಸಿನಿಮಾ ನೋಡಿದಿರೋ, ತುಂಬಾ ಹೊಸದು. ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿಗೆ ಮೇಕಿಂಗ್ ವೈಸ್ ಆಗ್ಬಹುದು, ಫೈಟ್ಸ್ ವಿಷಯ ಆಗ್ಬಹುದು, ಸಾಂಗ್ಸ್ ವೈಸ್ ಆಗ್ಬೋದು. ಆಗ್ಲೇ ನೀವು ನೋಡಿರ್ತೀರಾ, ಹಾಡುಗಳು ಕೇಳಿರ್ತೀರಾ, ಅಯ್ಯೋ ಶಿವನೇ ಹಾಡು ಎಲ್ಲ ಹೆಂಗ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಅಂತ ಹೇಳಿ. ಸೊ ಅದ್ಭುತವಾದ ರೆಸ್ಪಾನ್ಸ್ ಎಲ್ಲ ಕಡೆ ಚೆನ್ನಾಗಿದೆ ಸರ್. ಇದೊಂದು 2ನೇ ಸಿನಿಮಾ ಸರ್. ಹಾ, ಇಲ್ಲ ಇಲ್ಲ ಇಲ್ಲ, ಕಲ್ಟ್ ಅನ್ನೋದು ಅದು ಇನ್ನೊಂದು ಅರ್ಥ ನಿಮ್ಗೆ ಯಾವ ತರ ಕೊಡ್ಬೋದು, ಮಾಸ್ ಅಂತ ಕೊಡ್ಬೋದು ಸರ್. ಮಾಸ್ ಅಂತ ಕೊಡ್ಬೋದು. ನನಗೆ ನಿಮ್ಮ ಪ್ರಶ್ನೆ ಅರ್ಥ ಆಗಿಲ್ಲ ಸರ್. ನನಗೆ ಒಂದು ವ್ಯಕ್ತಿಯ ಸುತ್ತ ನಡೆಯುವಂತ ಕಥೆ. ಹೌದು. ವಿಶೇಷ ವ್ಯಕ್ತಿಯನ್ನ ಹೌದು. ಸರ್, ಈ ವ್ಯಕ್ತಿದ ಮೇಲೆ, ಈ ವ್ಯಕ್ತಿದ ಕತೆ ಸರ್. ನಾನು ಏನ್ ಹೇಳಕ್ ಕೊಟ್ಟಿದ್ದು, ನಾನು ಏನು ಹೌದು ಸರ್, ವ್ಯಕ್ತಿದ ಸಿನಿಮಾ ನಾನು ಹೇಳ್ತಾ ಇರೋದು. ಈ ವ್ಯಕ್ತಿ ಮೇಲೆ ಏನ್ ಘಟನೆ ನಡೆಯುತ್ತೆ ಅಲ್ಲ, ಒಂದಂತೂ ನಾನು ಬರ್ತ್ ಕೊಡ್ತೀನಿ. ಈಗ ನಾನು ಹೇಳಿದ್ರೆ ತುಂಬಾ ಬೇಗ ಹೋಗುತ್ತೆ, ಆದ್ರೂ ಪರವಾಗಿಲ್ಲ, ನೀವು ಸಿನಿಮಾ ನೋಡಿದಾಗ ಕರೆಕ್ಟ್ ಮಾಡ್ಕೊಂತೀರಾ. ಕರೆಕ್ಟ್ ಅವಾಗ ಜೈದ್ ಹೇಳಿದ್ದು ಅಂತ ಹೇಳಿ. ಪ್ರತಿಯೊಬ್ಬರು ಜೀವನದಲ್ಲೂ ಈ ಘಟನೆ ನಡೆದಿರುತ್ತೆ. ಅವನ ಜೀವನದಲ್ಲಿ ಏನ್ ನಡೆಯುತ್ತೆ, ನಾವೇನ್ ಕತೆ ಮಾಡಿದೀವೋ ಅದು ಪ್ರತಿಯೊಬ್ಬರು ಜೀವನದಲ್ಲೂ ಒಂದ್ ಟೈಮಲ್ಲಿ ನಡೆದಿರುತ್ತೆ. ಸಿನಿಮಾ ಶೂಟಿಂಗ್ ಸರ್, ಹಂಪಿಯಲ್ಲಿ ಮಾಡಿದೀವಿ, ವಿಜಯನಗರದಲ್ಲಿ ಮಾಡಿದೀವಿ, ಮೈಸೂರಲ್ಲಿ ಮಾಡಿದೀವಿ, ಮಂಗಳೂರಲ್ಲಿ ಮಾಡಿದೀವಿ, ಬೆಂಗಳೂರಲ್ಲಿ ಮಾಡಿದೀವಿ, ಚಿತ್ರದುರ್ಗದಲ್ಲಿ ಮಾಡಿದೀವಿ. ಎಂಟೈರ್ ಸಿನಿಮಾ ಕರ್ನಾಟಕದಲ್ಲಿ ಶೂಟ್ ಮಾಡಿರೋದು. ತುಂಬಾ ಅದ್ಭುತವಾಗಿದೆ ಸರ್. ಎಲ್ಲಿ ಹೋದ್ರು ಜನ ಜನ ಜನ. ಅವ್ರು ನನ್ನ ಮೇಲೆ ಯಾವ ಮಟ್ಟಕ್ಕೆ ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಇವತ್ತು ಗೊತ್ತಾಗ್ತಾ ಇದೆ. ಆಮೇಲೆ ನನ್ನಷ್ಟೇ ಅಂತಲ್ಲ,
ಕಂಟೆಂಟ್ ವರ್ಕ್ ಆಗಿದೆ. ನನಗೆ ವೈಲ್ಡ್ ಟ್ರಂಪ್ ಕಾರ್ಡ್ ಅಂದ್ರೆ ನನಗೆ ಅಯ್ಯೋ ಶೇನೆ ಹಾಡು. ಎಲ್ಲಿ ಹೋದ್ರು ಕೂಡ ಎಲ್ಲಾ ಮಕ್ಳ ಬಾಯಲ್ಲೂ ಎಲ್ರ ಬಾಯಲ್ಲೂ ಕೂಡ ಒಂದೇ ಹಾಡು ಅಯ್ಯೋ ಶೇನೆ ಅಂತ ಹೇಳಿ. ನಾವೆಲ್ಲರೂ ವಿಡಿಯೋಸ್ ನೋಡಿರ್ತೀರ, ಎಲ್ಲೆಲ್ಲ ಯಾವ ಡಿಸ್ಟ್ರಿಕ್ಟ್ಗೆಲ್ಲ ಓಡಾಡ್ತಾ ಇರೋದು. ನಾವು ಧಾರವಾಡದಲ್ಲಿ ಒಂದು ಪ್ರೀ ರಿಲೀಸ್ ಮಾಡಿದ್ವಿ, ಹುಬ್ಳಿಯಲ್ಲಿ ಒಂದು ಪ್ರೀ ರಿಲೀಸ್ ಮಾಡಿದ್ವಿ, ಚಿತ್ರದುರ್ಗದಲ್ಲಿ ಒಂದು ಪ್ರೀ ರಿಲೀಸ್ ಮಾಡಿದ್ವಿ, ದಾವಣಗೆರೆಯಲ್ಲಿ ಒಂದು ಪ್ರೀ ರಿಲೀಸ್ ಮಾಡಿದ್ವಿ. ಎಲ್ಲಾ ಕಡೆ ಮಿನಿಮಮ್ 15,000 ಜನ ಮಿನಿಮಮ್. ಸೊ ಅದು ನಾವು ಸ್ಟಾರ್ಗಳು ಅಂತ ಅಲ್ಲ ಸರ್, ಇದು ನಮ್ಗೆ 2ನೇ ಸಿನಿಮಾ. ಈಗ ನನ್ನ ಕರಿಯರ್ ನಾವುಗಳು ಶುರು ಮಾಡ್ತಾರೆ. ಏನ್ ತಂದೆ ಪಬ್ಲಿಸಿಟಿ, ಏನ್ ಪಬ್ಲಿಸಿಟಿ? ಏನಾದ್ರು ಫ್ಲಾಗ್ ಹಾಕ್ತಿದ್ದೀನ? ಅಲ್ಲ, ಅದನ್ನೇ ಕೇಳ್ತಾ ಇದ್ದೀನಿ ಸರ್. ಖಂಡಿತವಾಗ್ಲೂ ಆಗುತ್ತೆ ಸರ್. ನಾನೇನೀಗ ಬೆನಿಫಿಟ್ ತಗೊಂಡ್ಬಾರ್ದು? ನೀವು ಅದು ಒಳ್ಳೆ ಸರಿ ಆಯ್ತಲ್ಲ. ಈಗ ನಾನು ಬೇರೆ ವ್ಯಕ್ತಿ ತಗೊಂಡಿದ್ದೀನ, ನನ್ನ ತಂದೆದ ನಾನು ಫ್ಯಾನ್ಸ್ ಅವ್ರನ್ನ ನಾನು ಯೂಸ್ ಅಂತಲ್ಲ, ತಪ್ಪಾಗ್ಬಿಡುತ್ತೆ ಆ ಪದ. ಅವ್ರನ್ನ ನಾನು ಸಪೋರ್ಟ್ ತಗೊಂಡ್ರೆ ಏನ್ ತಪ್ಪು ಸರ್? ನೀವೇ ನೋಡ್ಲಿ ಬಿಡಿಲ್ಲ ಸರ್, ತಪ್ಪೇನಿದೆ? ಈಗ ನಾನು ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಪಾಸಿಟಿವ್, ನಾನು ಪಾಸಿಟಿವ್ ಆಗಿ ಉತ್ತರ ಕೊಡ್ತಾ ಇರೋದು. ನಾನು ಎಲ್ಲೋ ಹೋದ್ರು ಸರ್ ನನಗೆ 3 ತರ ಫ್ಯಾನ್ಸ್ ಸರ್. ನಾನು ಭಾರಿ ಹೆಮ್ಮೆಯಿಂದ ಹೇಳ್ತೀನಿ. ಒಂದು, ನನ್ಗೆ ದರ್ಶನ ಫ್ಯಾನ್ಸ್, ಎಲ್ಲೇ ಹೋದ್ರು ಕೂಡ ಅವ್ರ ಪಾಪ ಅವ್ರುಗಳು ಬರ್ತಾರೆ. ಒಂದು. ಎರಡನೇದು ನನಗೆ ನನ್ನ ತಂದೆ ಫ್ಯಾನ್ಸ್. ಮೂರನೇದು ನನ್ಗೆ ಹೋದ್ ಸಿನಿಮಾ ಬೆಳಕಿನ ಕವಿತೆ ಹಾಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತಲ್ಲ, ಆ ಫ್ಯಾನ್ಸ್ ಪ್ಲಸ್ ಈ ಸಿನಿಮಾದ ಅಯೋಶನ ಹಾಡಿಗೆ ನನಗೆ ಅಭಿಮಾನಿಗಳು ಬರ್ತಾರೆ. ಸೊ ನಾನು ಮೂರ್ಗೂ ಕೈ ಚಾಚ್ತೀನಿ, ಮೂರ್ಗೂ ಪ್ರೀತಿ ಕೊಡ್ತೀನಿ ಸರ್. ಇವಾಗ ನಾವು ಇದು ಸೇರಿರೋದು ಸಿನಿಮಾಗೆ ಸರ್. ಇಲ್ಲ ಸರ್, ಇವರೆಲ್ಲ ನಮ್ಮ ಫ್ಯಾಮಿಲಿ ತರ, ನಮ್ಮ ಬ್ರದರ್ಸ್. ಇವ್ರಿಗೆ ಸಿನಿಮಾಗೆ ಸಂಬಂಧ ಇಲ್ಲ. ಅವ್ರ ಪಾಪ ನನ್ನ ಪ್ರೀತಿ ಮಾತಾಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲೈಕಾ ಅಂತ. ನಾನು ಸೀರಿಯಲ್ ಇಂದ ಬಂದವಳು. ಸೊ ಇದು ನನ್ನ 3ನೇ ಸಿನಿಮಾ ಆಗಿದೆ. ಸೊ ನಾನು ಏನ್ ಹೇಳೋದು, ಜನವರಿ 23ಕ್ಕೆ ಕಳ್ಳ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅವ್ರು ಕೇಳಿದ್ರು ವ್ಯಕ್ತಿತ್ವದ ರೂಪದಲ್ಲಿ ಓಡಾಡತ್ತ ಸಿನಿಮಾ ಅಂತ. ವ್ಯಕ್ತಿತ್ವ ಅಲ್ಲ, ವ್ಯಕ್ತಿತ್ವದ ಕ್ಯಾರೆಕ್ಟರ್ಸ್ ಹೇಗಿರುತ್ತೆ, ಅದ್ರ ಹಾವಭಾವಗಳು ಹೇಗಿರುತ್ತೆ, ಅದೆಷ್ಟು ಕಲ್ಟಿಸಮ್ ತೋರಿಸುತ್ತೆ ಅನ್ನೋದು ಸಿನಿಮಾ ಕತೆ. ಆಮೇಲೆ ಅವ್ರು ಹೇಗೆ ಜೆನ್ಸಿ ಬಗ್ಗೆ ಹೇಳಿದ್ರು ಅದೆಲ್ಲ ಅವ್ರ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ಆಗ್ತಿದೆ ನಿಮ್ಮ ಮೂಲಕ ಜನಕ್ಕೆ ತಲುಪಿಸಿ ಈ ತರ ಒಂದ್ ಸಿನಿಮಾ ಬರ್ತಿದೆ ಅಂತ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ. ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. 3ನೇದು. ಮೊದಲನೇದು ಸೇಮ್ ಇವಾಗ ಯಾರು ಡೈರೆಕ್ಟ್ ಮಾಡಿದಾರಲ್ಲ, ಅನಿಲ್ ಕುಮಾರ್ ಸರ್, ಅವ್ರ ಜೊತೆನೆ ಉಪಾಧ್ಯಕ್ಷ ಅಂತ ಸಿನಿಮಾ ಮಾಡಿದ್ದು. ಸೆಕೆಂಡ್ ಆಲಿ ಪಿಕ್ಚರ್ಸ್ ಅಲ್ಲಿ ಸಿನಿಮಾ ಮಾಡಿದ್ದು. ಇದು ನನ್ನ 3ನೇ. ಸರ್ ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ವಿ ಸರ್ ಪೈರಸಿ ಬಗ್ಗೆ. ಅದು ಯಾವುದೇ ಕಾರಣಕ್ಕೂ ನಾವು ತಡೆಯಕ್ ಆಗ್ತಾ ಇಲ್ಲ ಸರ್. ನಮಗೂ ತಲೆ ಕೆಟ್ಟೋಗ್ಬಿಟ್ಟಿದೆ ಯಾವ ರೀತಿ ಇದಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಹೇಳಿ. ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಹೀರೋಗಳಿದಲ್ಲ ಸರ್, ಅವ್ರು ಅಷ್ಟು ಜನ ನಿಂತ್ಕೊಂಡ್ರು ಇದಕ್ಕೆ ಫುಲ್ ಸ್ಟಾಪ್ ಹಾಕಕ್ಕಾಗಲ್ಲ ಸರ್. ಆಗತ್ತೆ. ಇಡೀ ದೇಶದಲ್ಲಿ ನಾವು ಎಷ್ಟು ಕಲಾವಿದರಿದ್ದೀವಿ, ದೊಡ್ಡವರಾಗ್ಬೋದು ಚಿಕ್ಕವರಾಗಿರ್ಬೋದು, ಇವರೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಿಗಾಗಿ ಒಂದಾಗಿ ಹೋಗ್ಬಿಟ್ಟು ಪ್ರಧಾನ ಮಂತ್ರಿನೋ ಇಲ್ಲ ಯಾರ್ದಾದ್ರು ಎಲ್ಲ ಸ್ಟೇಟ್ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರೆ, ಸರ್ ಈ ತರ ಸಮಸ್ಯೆ ನಮ್ಗೆ ಆಗ್ತದೆ. ಯಾಕಂದ್ರೆ ಹೈಯೆಸ್ಟ್ ರೆವಿನ್ಯೂ ಸರ್, ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತಲ್ಲ ಸರ್, GST ಬರುತ್ತೆ, ಅವ್ರಿಗೆ ರೆವಿನ್ಯೂ ಶೇರ್ ಬೇಕಾಗುತ್ತೆ. ಸೊ ಹಂಗಾಗಿ ನಮ್ಗೆ ಇದಕ್ಕಿಂತ ನಮ್ಗೆ ಏನಾದ್ರು ಪರಿಹಾರ ಕೊಡಿ ಅಂದ್ರೆ ಆವಾಗ್ಲೇ ಇದಕ್ಕೆ ಏನೋ ಒಂದು ಪರಿಣಾಮ ಬೀಳುತ್ತೆ ಸರ್. ಇಲ್ಲ ಅಂದ್ರೆ ಇದು ಯಾವತ್ತೂ ಈ ಪೈರಸಿ ಅನ್ನೋದು ನಿಲ್ಲಲ್ಲ ಸರ್. ಏನ್ ಸರ್? ಏನು ಮಾಡಕ್ಕಾಗಲ್ಲ ಸರ್. ಅದಕ್ಕೆ ನಾನು ಮಾಡಿ ಅಂತ ಹೇಳಲ್ಲ, ಮಾಡ್ಬಿಡಿ ಅಂತ ಹೇಳಲ್ಲ. ನಿಮ್ ಇಷ್ಟ, ಮಾಡ್ಕೊಳ್ಳಿ, ಸಿಕ್ಕಾಕೊಂಡ್ಬಿಡಿ ಅಷ್ಟೇ. ಏನಕ್ಕಂದ್ರೆ ಸಿಕ್ಕಾಕೊಂಡ್ರೆ ಅದಕ್ಕೆ ಕ್ರಮಗಳು ತುಂಬಾ ಸ್ಟ್ರಾಂಗ್ ಆಗಿದೆ ನಮ್ಮ ಇದರಲ್ಲಿ, ಲಾ ಅಲ್ಲಿ. ಏನಕ್ಕಂದ್ರೆ ಮಾಡೋದು ಎಲ್ಲ ಯೂತ್ಸ್, ಕಮ್ಮಿ ಏಜ್ಗೆ ಸಣ್ಣ ಪುಟ್ಟ ಕಾಸ್ಗೋಸ್ಕರ ಈ ತರ ಕೆಲಸಗಳೆಲ್ಲ ಮಾಡ್ತಾರೆ. ಸಿಕ್ಕಾಕೊಂಡ್ರೆ ಅವ್ರ ಭವಿಷ್ಯ, ಅವ್ರ ತಂದೆ ತಾಯಿದು ಎಲ್ಲ ಹಾಳಾಗತ್ತೆ. ಅದು ನಮಗೂ ನೋಡಕ್ ಆಗಲ್ಲ. ಸೊ ಹಂಗಾಗಿ ಮಾಡ್ಬೇಡಿ ಅಂತ ಹೇಳ್ಬೋದು ಅಷ್ಟೇ ಸರ್. ಪ್ರೊಡ್ಯೂಸರ್ ಬಂದ್ಬಿಟ್ಟು ಲೋಕಿ ಸಿನಿಮಾಸ್ ಅಂತ ಹೇಳಿ, ಅವ್ರದ್ದು ಮೊದಲನೇ ಸಿನಿಮಾ ಇದು. ನಾನು ಬನಾರಸ್ ಇನ್ನೇನು ರಿಲೀಸ್ಗೆ ಇತ್ತು ಅವಾಗ ಅವ್ರನ್ನ ಬಂದು ಅಪ್ರೋಚ್ ಮಾಡಿದ್ದು, ಒಂದು ಸಿನಿಮಾ ಮಾಡಬೇಕು ಜೊತೆಯಲ್ಲಿ ಅಂತ ಹೇಳಿ. ಸೊ ಹಂಗಾಗಿ ನಮ್ಮ ಜರ್ನಿ ಶುರುವಾಗಿ 2ನೇ ಸಿನಿಮಾ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ಅವ್ರ ಮೊದಲೇ ಹೆಜ್ಜೆ ಇಟ್ಟಿದ್ದು ಇಂಡಸ್ಟ್ರಿಗೆ ನನ್ನ ಮುಖಾಂತರ. ಬಜೆಟ್ ಗೊತ್ತಿಲ್ಲ ಸರ್, ಇವಾಗ ಕರೆಕ್ಟ್ ಆಗಿ ಅವ್ರು ಹೇಳಿದ್ರೆ ಅದಕ್ಕೆ ಉತ್ತರ ಕರೆಕ್ಟ್ ಆಗಿರುತ್ತೆ. ನನಗೂ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್. ಇರ್ಬೋದು ಸರ್ 10-15 ಕೋಟಿ 12 ಕೋಟಿ, ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಎಷ್ಟಿದೆ, ನನಗೂ ಎಕ್ಸಾಕ್ಟ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್.